ಧರ್ಮಸ್ಥಳ ಎಸ್ಐಟಿ ತನಿಖೆಯ ಬಗ್ಗೆ ಬಿಜೆಪಿ ಯಾಕೆ ಮಾತನಾಡ್ತಾ ಇಲ್ಲ? ಕರಾವಳಿ ಯಾವ ಹೆಣ ಬಿದ್ದರೂ ಕೂಡ ಬಿಜೆಪಿಯವರು ಹೋಗ್ತಾ ಇದ್ರು, ಆದ್ರೆ ಧರ್ಮಸ್ಥಳ ಎಸ್ಐಟಿ ತನಿಖೆಯ ಬಗ್ಗೆ ಬಿಜೆಪಿ ಮೌನ ಯಾಕೆ? ಧರ್ಮಸ್ಥಳ ಎಸ್ಐಟಿ ತನಿಖೆಯ ಬಗ್ಗೆ ಬಿಜೆಪಿ ಯಾಕೆ ಮಾತನಾಡ್ತಾ ಇಲ್ಲ? ಕರಾವಳಿಯ ಯಾವ ಹೆಣ ಬಿದ್ರೂ ಕೂಡ ಬಿಜೆಪಿಯವರು ಹೋಗ್ತಾ ಇದ್ರು, ಆದ್ರೆ ಧರ್ಮಸ್ಥಳ ಎಸ್ಐಟಿ ತನಿಖೆಯ ಬಗ್ಗೆ ಬಿಜೆಪಿಯವರು ಮೌನ ಯಾಕೆ ವಹಿಸಿದ್ದಾರೆ? ಧರ್ಮಸ್ಥಳ ವಿರುದ್ಧದ ತನಿಖೆ ಸರಿಯಾಗಿದೆ, ಧರ್ಮಸ್ಥಳ ವಿರುದ್ಧದ ತನಿಖೆಯ ನಿರ್ಧಾರ ದೊಡ್ಡದು. ಸುಪ್ರೀಂ ಕೋರ್ಟ್ ವಕೀಲ ಎಐಸಿಸಿ ವಕ್ತಾರ ಬ್ರಿಜೇಶ್ ಕಾಳಪ್ಪ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಯಾರಿಗೂ ಕೂಡ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲು ಆಗ್ತಾ ಇರಲಿಲ್ಲ. ಎಸ್ಐಟಿ ತನಿಖೆಯಿಂದ ಎಲ್ಲದಕ್ಕೂ ಕೂಡ ಉತ್ತರ ಸಿಗಲಿದೆ. ಧರ್ಮಸ್ಥಳದಲ್ಲಾಗಿರುವಂತಹ ಕೊಲೆ ಇತ್ಯಾದಿ ಆರೋಪಗಳಿಗೆ ಉತ್ತರ ಸಿಗಲಿದೆ. ಫ್ರೀಡಂ ಟಿವಿಗೆ ಸುಪ್ರೀಂ ಕೋರ್ಟ್ ವಕೀಲ ಬ್ರಿಜೇಶ್ ಕಾಳಪ್ಪ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಎಸ್ ವೀಕ್ಷಕರೇ, ಬ್ರಿಜೇಶ್ ಕಾಳಪ್ಪ ಅವರು, ಸುಪ್ರೀಂ ಕೋರ್ಟ್ನ ವಕೀಲರು ಬ್ರಿಜೇಶ್ ಕಾಳಪ್ಪ ಅವರು ಮಾತನಾಡಿರುವಂಥದ್ದು. ಎಸ್, ಆ ಒಂದು ಸಂದರ್ಶನ ಹೆಂಗಿತ್ತು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿಯನ್ನು ರಚನೆ ಮಾಡಿದೆ. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿ, ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿ ಏನು ಹೇಳ್ತೀರಿ? ನೋಡಿ, ಧರ್ಮಸ್ಥಳದ ಬಗ್ಗೆ ಪ್ರತಿಯೊಬ್ಬ ಹಿಂದೂಗೂ ಗೌರವ ಇದೆ, ಆಮೇಲೆ ನಂಬಿಕೆ ಇದೆ. ಆಯಿತಾ? ಈ ಧರ್ಮಸ್ಥಳ ಕ್ಷೇತ್ರದಲ್ಲಿ ಹೀಗೆ ನೂರಾರು ಶವಗಳು ಇದ್ದಾವೆ ಅಂತ ಹೇಳಿದ್ರೆ ಅದೇ ಒಂದು ವಿಚಿತ್ರವಾದ ವಿಚಾರ. ಆಮೇಲೆ ಜನರಿಗೆ ಏನಾಗಿದೆ, ಇದ್ರ ಬಗ್ಗೆ ತುಂಬ ಕುತೂಹಲ ಇದೆ. ಏನಾಗಿರ್ಬೋದು ಅಂತ. ಆಮೇಲೆ ಇದೇನು ಹೊಸದಾಗಿ ನಡೀತಿರುವಂಥದ್ದಲ್ಲ. ಇದು ಬಹಳ ವರ್ಷದಿಂದ ನಡೀತಿದೆ. ಯಾವಾಗ ರಾಚೇನವರು ಹೋಮ್ ಮಿನಿಸ್ಟರ್ ಇದ್ದ ಸಂದರ್ಭದಲ್ಲಿ ಪದ್ಮಲತಾ ಅನ್ನೋದೊಬ್ಬರು ಕಾಣೆಯಾಗಿರ್ತಾರೆ. ಅದ್ರ ಬಗ್ಗೆ ಸಾಕಷ್ಟು ನಾವು ಕೇಳಿದ್ದೀವಿ. ಸೊ ಇದು ತುಂಬ ವರ್ಷದಿಂದ ನಡ್ಕೊಂಡು ಬಂದಿದೆ. ಸೊ ಇದ್ರ ಹಿಂದೆ ಯಾರಿದ್ದಾರೆ, ಏನು ನಡೆದಿದೆ, ಆಮೇಲೆ ಜನಕ್ಕೇನಾಗಿದೆ, ಇದ್ರ ಬಗ್ಗೆ ಸತ್ಯಾಂಶ ಏನು, ಯಾರು ತಪ್ಪಿತಸ್ಥರಿದ್ದಾರಾ ಅಥವಾ ಇದು ಅನಿರೀಕ್ಷಿತವಾಗಿ ಆಗ್ತಿರುವಂಥದ್ದ ಅನ್ನೋಂಥದ್ದು ತುಂಬ ಕುತೂಹಲ ಇದೆ. ಇಡೀ ರಾಜ್ಯದಲ್ಲ, ಇಡೀ ದೇಶದಲ್ಲ, ಇವಾಗ ಇನ್ಫ್ಯಾಕ್ಟ್ ಗ್ಲೋಬಲಿ ಇದು ತುಂಬ ದೊಡ್ಡ ವಿಚಾರ ಆಗಿದೆ. ಪ್ರತಿಯೊಂದು ಟಿವಿ ಕೂಡ ಇದ್ರ ಬಗ್ಗೆ ಮಾತಾಡಿದೆ. ಹೀಗಿದ್ದ ಸಂದರ್ಭದಲ್ಲಿ ಬೇರೆ ಯಾವ ಸರ್ಕಾರ ಕೂಡ ಇಂಥ ಒಂದು ದೊಡ್ಡ ನಿರ್ಣಯವನ್ನು ಇದುವರೆಗೂ ಮಾಡಿರಲಿಲ್ಲ. ಎಸ್ಐಟಿ ರಚನೆ ಮಾಡುವಂಥದ್ದು ಅದು ಒಂದು ಧಾರ್ಮಿಕ ಕ್ಷೇತ್ರದ ಎದುರಾಕೊಳ್ಳೋದು ಅಂತ ಅನ್ನೋಂಥದ್ದು ನಮ್ಗೆ ಗೊತ್ತಿಲ್ಲ. ಇವಾಗ ಯಾರನ್ನ ಎದುರಾಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ, ಯಾರು ಇದ್ರ ಹಿಂದೆ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಕೂಲಂಕಷವಾಗಿ ಇದ್ರ ಬಗ್ಗೆ ಇವತ್ತು ಗೊತ್ತಾಗಬೇಕು, ಜನಕ್ಕೆ ಗೊತ್ತಾಗಬೇಕು. ಆಮೇಲೆ ಈ SITಲಿರುವಂಥವ್ರು ತುಂಬ ಒಳ್ಳೆ ಪೊಲೀಸ್ ಆಫೀಸರ್ಸ್ ಅನ್ನುವಂಥದ್ದು ಅವರು ಹೆಸರು ತಗೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಅಲ್ಲಿ ಇದ್ದಿದ್ದು SITದಲ್ಲಿ ರಚನೆ ಮಾಡಿರುವಂಥದ್ರಲ್ಲಿ ಪ್ರತಿಯೊಬ್ಬರು ಕೂಡ ಒಳ್ಳೆ ಆಫೀಸರ್ಗಳು ಇದ್ದಾರೆ. ಆಮೇಲೆ ಅವರು ಯಾವ ಒಂದು ಇನ್ಫ್ಲೂಯೆನ್ಸಿಗೆ ಮಣಿಯೋಲ್ಲ ಅಥವಾ ದುಡ್ಡಿಗೆ ಮಣಿಯೋಲ್ಲ ಅನ್ನೋಂಥ ಒಂದು ಅಭಿಪ್ರಾಯ ಇದೆ ಜನರಲ್ಲಿ. ಸೊ ಅದಕ್ಕೋಸ್ಕರ ಇದು ತುಂಬ ಒಳ್ಳೆ ಬೆಳವಣಿಗೆ. ಆಮೇಲೆ ಇವತ್ತೇನಾಗಿದೆ, ಒಬ್ಬ ವ್ಯಕ್ತಿ ನಾನೇ ಈ ಶವಗಳನ್ನ ಹೂತಾಕಿದ್ದೀನಿ ಅಂತ ಬಂದಿದ್ದಾನೆ. ಅವನಿಗೆ ಇವಾಗ ಪ್ರೊಟೆಕ್ಷನ್ ಕೊಡಬೇಕು. ಇಲ್ಲಾಂದರೆ ಅವನೇ ಕಾಣೆ ಆಗೋದ್ರೆ ಅಥವಾ ಅವನ್ನೇ ಯಾರಾದರೂ ಸಾಯಿಸ್ಬಿಟ್ರೆ ಇವೆಲ್ಲ ದೊಡ್ಡ ವಿಚಾರ ತಾನೆ. ಏನಕ್ಕಂದರೆ ಇದನ್ನು ಯಾರೋ ಮುಚ್ಚಾಕಿದ್ದಾರೆ, ಖಂಡಿತವಾಗ್ಲೂ ಯಾರೋ ಮುಚ್ಚಾಕಿದ್ದಾರೆ. ಪರ್ಸನ್ ಎ ಅಥವಾ ಪರ್ಸನ್ ಬಿ ಅಥವಾ ಪರ್ಸನ್ ಸಿ ಅಂತ ಹೇಳುವಂಥ ಸ್ಥಿತಿಯಲ್ಲಿ ಇಲ್ಲ ನಾವು. ಅನ್ನೋನ್ ಪರ್ಸನ್, ಬಟ್ ಯಾರೋ ಒಬ್ರು ಏನೋ ಒಂದು ಮಾಡಿದ್ದಾರೆ. ಸೊ ಅದನ್ನ ಯಾರಿದ್ದಾರೆ, ಇದರಿಂದ ಯಾರಿದ್ದಾರೆ ಅನ್ನುವಂಥದ್ದು ಜನಕ್ಕೆ ಗೊತ್ತಾಗಲೇಬೇಕು. ಅದು
ಗೊತ್ತಾಗಬೇಕು ಅಂತ ಹೇಳಿದ್ರೆ ಒಂದು SIT ರಚನೆ ಆಗಬೇಕು. ಆ SIT ಇದುವರೆಗೂ ಕೂಡ ಯಾವ ಸರ್ಕಾರ ಕೂಡ ಧೈರ್ಯ ಮಾಡಿರಲಿಲ್ಲ. ಸೊ ಅದನ್ನು ಈ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ನಿಜವಾಗ್ಲೂ ಇಡೀ ರಾಜ್ಯದ ಮಹಿಳೆಯರ ಪರವಾಗಿ, ಇಡೀ ರಾಜ್ಯದ ಭಕ್ತರ ಪರವಾಗಿ ಅವ್ರಿಗೆ ನಾವು ನಿಜವಾಗ್ಲೂ ಅವ್ರಿಗೆ ಒಂದು ನಮಸ್ಕಾರ ಹಾಕಬೇಕು. ನಾವು ಒಳ್ಳೆ ಕೆಲಸ ಮಾಡಿದ್ದೀರಿ ತಾವು ಅಂತ. ಅದು ಅಂತ್ಯ ಆಗೇ ಆಗುತ್ತೆ. ಹಿಂದೂ ಧರ್ಮದಲ್ಲೂ ನಾವು ನಂಬಿದ್ದೇವೆ, ಯಾವ ಕೆಟ್ಟ ಕೆಲಸ ನಡೀತಿದೆ ಅದಕ್ಕೆ ಅಂತ್ಯ ಇದ್ದೇ ಇದೆ ಅನ್ನೋಂಥದ್ದು ನಾವು ನಂಬಿದ್ದೇವೆ. ಸೊ ಖಂಡಿತವಾಗ್ಲೂ ಇದನ್ನು ಇವತ್ತು ಯಾವುದು ನೀವು ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ರಲ್ಲ, ಇವತ್ತು ಒಂದು ಅಂತ್ಯ ಕಾಣ್ತಾ ಇದೆ. ಯಾವ ಒಂದು ಕೊಲೆಗಳಿಗೆ ಮತ್ತು ಇಷ್ಟು ಇದು ಈ ಒಂದು ಯಾವ್ದು ಕೆಟ್ಟ ಕೆಲಸ ಕೃತ್ಯಗಳು ನಡೆದಿದೆ, ಅನಾಚಾರಗಳು ನಡೆದಿದೆ, ಅದಕ್ಕೆಲ್ಲ ಒಂದು ಅಂತ್ಯ ಕಾಣ್ತಾ ಇದೆ. ಸೇಮ್ ರೀತಿಯಲ್ಲಿ ಈ ಇದಕ್ಕೂ ಒಂದು ಅಂತ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.